ಇಲ್ಲಿ ಮೀಡಿಯಾದವ್ರಿಗೆ ಮುದ್ದು ಸೊಸೆ ಅದು ಮೀಡಿಯಾದವ್ರಿಗೆ ಅಮ್ಮ ಪರಿಚಯ ಮಾಡಿಕೊಡ್ದ, ಬನ್ನಿ ಬನ್ನಿ ಇವರಿದೆ ಕರೆ ಅಂಗಿ ಹಾಕೊಂಡಿರೋದಲ್ಲ, ಅವ್ನು ಕಪ್ಪು ಅಂಗಿ ಹಾಕೊಂಡಿರೋ ನನ್ನ ಮಗನ ಬಾಡಿಗೆ, ನನ್ನ ಮಗ ಎಲ್ಲಿ ಹೋಗ್ತಾನೆ ಅಲ್ಲಿ ಕರ್ಕೊಂಬರ್ತಾನೆ ಅಂದಾಗ ಗೋವಿಂದಾಗಂತೂ ಫುಲ್ ನಗು ಬರ್ತಾನೆ ಇದೆ, ತಡ್ಕೊಳಕ್ಕೆ ಆಗ್ತಾ ಇರೋಲ್ಲ. ಮತ್ತು ಈ ಕಡೆ ಇದನ್ನೆಲ್ಲ ಇವನು ನಮ್ಮ ಮಗನ ಪಕ್ಕ ಇವನು ಇದಾನಲ್ಲ, ನಮ್ಮ ಮಗನ ಪಿ ಎ ಅವನು, ಇವಳು ಅಂತೆಲ್ಲ ಪರಿಚಯ ಮಾಡಿಸ್ತಾನೆ. ನೆಕ್ಸ್ಟ್ ಈ ಕಡೆ ಬನ್ನಿ ಈ ಕಡೆ ಅಂತ ಹೇಳಿ ಇವಳು ಚಂಪಾ ಅಂದರೆ ನಮ್ಮ ಎರಡನೇ ಸೊಸೆ ಅಂತೆಲ್ಲ ಹೇಳಿ ಪರಿಚಯ ಮಾಡಿಸ್ತಾನೆ. ಆಮೇಲೆ ಇವನು ಕ್ವಾಟ್ಲೆ ಅಂತ ಈ ಕಡೆನು ಒಳ್ಳೆನು ಕ್ವಾಟ್ಲೆ ಮಾಡ್ತಾನೆ, ನನ್ನ ಮಗನ ನನಗೂ ಮೊಮ್ಮಗ ಇದ್ದಂಗೆ ಅಂತೆಲ್ಲ ಹೇಳಿ ಕ್ವಾಟ್ಲೆನೂ ಪರಿಚಯ ಮಾಡಿಸ್ತಾ. ಈ ಕಡೆ ಭದ್ರೇಗೌಡ ಬರ್ತಾನೆ. ಭದ್ರೇಗೌಡ ಬಂದಾಗ ಭದ್ರೇಗೌಡನೂ ಪರಿಚಯ ಮಾಡಿಸ್ತಾ, ಎಲ್ಲ ಮುದುಕಿ ನಮಗೆ ಸ್ವಲ್ಪನೂ ಪರಿಚಯ ಮಾಡಿಸ್ಲಾರ್ದಂಗೆ ಆ ಕಡೆ ಹೋಗಿ ಅವನ್ನ ಪರಿಚಯ ಮಾಡಿಸ್ತೆ ಅಂತ ಇವ್ರು ಕೋಪ ಮಾಡ್ಕೊತಾ ಇರ್ತಾರೆ. ಇವ್ರು ಕೋಪ ಮಾಡ್ಕೊತಾ ಇರಬೇಕಾದ್ರೆ ಈ ಕಡೆಯಿಂದ ಭದ್ರೇಗೌಡ ಬರ್ತಾನೆ. ಭದ್ರೇಗೌಡ ಬಂದಿದ್ದು ನೋಡಿ, ನೋಡಿ ಇವನೇ ಬಂದ ನನ್ನ ಮೊಮ್ಮಗ, ನಮ್ಮ ಮನೆ ಮುದ್ದಿನ ಸೊಸೆ ಗಂಡ ಮುದ್ದಿನ ಮೊಮ್ಮಗ ಅಂತೆಲ್ಲ ಹೇಳಿ ಅಮ್ಮ ಭದ್ರೇಗೌಡನ ಪರಿಚಯ ಮಾಡಿಸ್ತಾರೆ. ಭದ್ರೇಗೌಡನ ಅಮ್ಮಮ್ಮ ಪರಿಚಯ ಮಾಡಿಸಿದ ಕೂಡಲೇ ಇವ್ರಿಗೆಲ್ಲ ತುಂಬ ಅಂದರೆ ತುಂಬ ಕೋಪ ಬರ್ತೈತಿ. ಸಾವಿತ್ರಿಗೂ ಮತ್ತು ವಿನಂತ್ರಿಗೂ ಈಶ್ವರಿಗೂ ಚಂಪಾ ನೋಡ್ಕೊತೀನಿ ಮುದಕಿ, ನನಗೂ ಒಂದು ಟೈಮ್ ಬಂದೇ ಬರುತ್ತೆ ಅಂತೆಲ್ಲ ಹೇಳಿ ಸರಿ ಅಂತೆಲ್ಲ ಹೇಳಿ ಆವಾಗ ಅಮ್ಮಮ್ಮ ನೀವೇ ಎಲ್ಲ ಕೆಲಸ ಮಾಡಿದೆ, ನನ್ನ ಕೆಲಸನೇ ಕಿತ್ಕೊಂಡ್ಬಿಡ್ತೇನೆ. ಇಲ್ಲ ಕಣವ, ನೀನು ಹೊಟ್ಟೆ ಮೇಲೆ ನಾನು ಇದಕ್ಕವ ಹೊಡೀಲಿ ತಗ ಅಂತೆಲ್ಲ ಹೇಳಿ ಅಮ್ಮಮ್ಮ ಇದು ಕೊಡ್ತಾರೆ, ಮೈಕ್ ಅವ್ರ ಕೈಯಲ್ಲಿ ಮೈಕ್ ಕೊಟ್ಟು ತಗೊಳವ ನೀನೇ ಮಾತಾಡು ಅಂತೆಲ್ಲ ಹೇಳ್ತಾ ಸರಿ ಅಂತೆಲ್ಲ ಹೇಳಿ ಕಿವಿಯಾಗ ಏನೋ ಪ್ರಶ್ನೆ ಕೇಳ ಅಂತೆಲ್ಲ ಹೇಳ್ತಾಳೆ. ಅಲ್ಲ ಸರ್, ಅದು ನೀವು ನಿಮ್ಮ ಹೆಂಡ್ತಿಗೆ ಓದೋಕೆ ಇಷ್ಟೆಲ್ಲ ಹೆಲ್ಪ್ ಮಾಡಿದೆ, ನೀವೆಷ್ಟು ಓದಿದ್ರೆ ಅದು ನಾನು ಜಾಸ್ತಿ ಏನೂ ಓದಿಲ್ಲ ಮೇಡಮ್, ಹೈಸ್ಕೂಲ್ವರೆಗೆ ಅಷ್ಟೇ ಓದಿದ್ದೀನಿ. ಸರಿ ಸರ್, ನೀವು ಬರೀ ಹೈಸ್ಕೂಲ್ವರೆಗೆ ಓದಿ ನಿಮ್ಮ ಹೆಂಡ್ತಿಗೆ ಡಾಕ್ಟ್ರ್ ಆಗಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದೀರಲ್ಲ ಅಂತೆಲ್ಲ ಹೇಳಿದೆ. ಇದು ತುಂಬ ಅಂತಂದರೆ ಅಲ್ಲ ಸರ್, ಮತ್ತು ಶಿವರಾಮೇಗೌಡ ಅಲ್ಲ ಸರ್, ನೀವು ಈ ಕಾಲದಲ್ಲಿ ಹೆಣ್ಮಕ್ಳು ಇವಾಗ ಆಚೆ ಹೋಗ್ಬಾರ್ದು ಅಂತೆಲ್ಲ ಹೇಳ್ತೀರಿ, ನಿಮ್ಮ ಸೊಸೆ ನೋಡಿದ್ರೆ ಡಾಕ್ಟರ್ ಆಗ್ತಾಳೆ ಅಂತಂದರೆ ಹೌದು, ನನಗೆ ಈ ವಿಚಾರದಲ್ಲಿ ತುಂಬ ಖುಷಿ ಇದೆ ಅಂತೆಲ್ಲ ಹೇಳ್ದೆ. ಅಮ್ಮಮ್ಮ ಇದು ಹಂಗಲ್ಲ ಕಣಮ್ಮ, ನನ್ನ ಮಗ ನಮ್ಮ ಮಟ್ಟಿದೆಲ್ಲ ಹೆಣ್ಮಕ್ಳು ಓದಬೇಕು ಮುಂದೆ ಬರಬೇಕು ಅನ್ನೋದು ನನ್ನ ಮಗನ ಕನಸು, ನನ್ನ ಮಗ ಇದಕ್ಕೆಲ್ಲ ಭಾಳ ಉತ್ತೇಜನ ಕೊಡ್ತಾನೆ ಅಂತೆಲ್ಲ ಹೇಳ್ತಾ ಆವಾಗ ಈಶ್ವರಿಗೂ ಮತ್ತು ಸಾವಿತ್ರಿಗೆ ಇದೆಲ್ಲ ಇಷ್ಟ ಆಗ್ತಾ ಇರಲ್ಲ. ಅದು ನೋಡಿ ಹೆಣ್ಮಕ್ಳು ಏನೋ ಸಾಧನೆ ಮಾಡಬೇಕನ್ನೋದೇ ತುಂಬ ಖುಷಿ ವಿಚಾರ ಅಲ್ಲವಾ, ನಮ್ಮ ಮನೆಯವರಾದ್ರೇನು ಬೇರೆ ಮನೆಯವರಾದ್ರೇನು ಅಂತೆಲ್ಲ ಹೇಳಿ ಶಿವರಾಮೇಗೌಡ ಹೇಳ್ದಂಗೆಲ್ಲ ಹೌದು ಸರ್, ಈ ಕಾಲದಲ್ಲೂ ಹಿಂಗಿರ್ತಾರೆ ಜನ ಅಂತ ಮತ್ತು ಭದ್ರೇಗೌಡನಾದ್ರ ಬಂದು ಮಾತಾಡ್ತಾರೆ. ಅದೇ ಕಣವ, ನಮ್ಮ ಮೊಮ್ಮಗಳದು ಕಾಲು ನೋವಾಗೈತಿ, ನಮ್ಮ ಮೊಮ್ಮಗನೇ ಎತ್ಕೊಂಡೋಗಿ ಬರೆಸ್ತಾನ. ಈಗೂ ಅದಕ್ಕೂ ಮುಂಚೆ ಅದೇನೋ ಹಾಲ್ ಟಿಕೆಟ್ ಅಂತಲ್ಲವ, ಹಾಲಿನ ಟಿಕೆಟ್ ಅದು ತಗೊಳಕ್ಕೆ ಹೋಗಿ ಪೊಲೀಸವ್ರ ತಲೆ ಎಲ್ಲ ಒದೆ ತಿಂದು ಈಕಿಗೊಂದೇ ಅಲ್ಲವ, ಇನ್ನೂ ಭಾಳ ಜನಕ್ಕೆ ಹೆಲ್ಪ್ ಮಾಡೋದು. ಅಮ್ಮಮ್ಮ ಅದು ಕ್ವಾಟ್ಲೆ ಇದ್ದ ಅಮ್ಮಮ್ಮ, ಅದು ಹಾಲಿನ ಟಿಕೆಟ್ ಅಲ್ಲ ಅಮ್ಮಮ್ಮ, ಅದು ಹಾಲ್ ಟಿಕೆಟ್ ಎಕ್ಸಾಮ್ ಬರೆಯೋದು ಅಂತೆಲ್ಲ ಹೇಳ್ದೆ. ಸರಿ ಅದೇ ಕಾಣೋ, ಅದು ಕೊಡ್ಸಕ್ಕೆ ಹೋಗಿ ಪೊಲೀಸರ ಹತ್ರ ಒದೆ ತಿಂದ. ಚಂಪಾ ಮೋಹನ ಅವ್ರಿಗೆಲ್ಲ ಕುಡಿಯೋಕೆ ಏನೋ ವ್ಯವಸ್ಥೆ ಮಾಡು ಅಂದಾಗ ಸರಿ ರೀ ಅಂತೆಲ್ಲ ಹೇಳಿ ಇಲ್ಲಿ ಮೋಹನ ಒಳಗೆ ಹೋಗ್ತಾನೆ. ನೋಡವ, ನನ್ನ ಮಗ ನನ್ನ ಸೊಸೆನೇ ಎತ್ಕೊಂಡ್ಬರ್ತಾನೆ, ಅಲ್ಲಿವರೆಗೂ ನೀನು ಕಾಫಿ ಕೊಡ್ಕೊಂತ ಇಲ್ಲೇ ಇರಬೇಕು ಅಂತೆಲ್ಲ ಅಂತ ಸರಿ ಸಾರ್ ಅಂತೆಲ್ಲ ಹೇಳಿದಾಗ ಆ ಕಡೆಯಿಂದ ಭದ್ರ ಎತ್ಕೊಂಬರೋಣ ಅಂತೆಲ್ಲ ಹೋದಾಗ ಈ ಕಡೆ ವಿದ್ಯಾ ಜಗಳ ಆಡ್ತಾ ಇರ್ತಲ್ಲ, ಚಂಪಾ ಬಂದಿಲ್ಲ ಸಹಾಯ ಮಾಡೋಕೆ, ಸೀರೆ ಉಟ್ಕೊಳಕಂದ ಗುಪ್ಪಟೆ ಥರ ಮುಖ ಅಂದು ಟೈಮ್ ಆಗೋದಿಲ್ವೇ ಜ್ಞಾನ ಇಲ್ವೇ ಅಂತ ಬೈದಾಗ ಇಲ್ಲ ಚಂಪಾ ಬರ್ತೀನಿ ಸಹಾಯ ಮಾಡ್ತೀನಿ ಅಂತೆಲ್ಲ ಹೇಳಿದ್ಲು. ಈಗ ಎಕ್ಸಾಮ್ ಮುಗಿಸ್ಕೊಂಬಾಕ ಬಂದಮೇಲೆ ಸ್ನಾನ ಮಾಡಿಸ್ತೀನಿ ಅಂತೆಲ್ಲ ಹೇಳೋಣ. ಅದಕ್ಕೆ ಇವಾಗ ಅಂತೆಲ್ಲ ಹೇಳ್ತಾ ಸರಿ ಹೋಗಿ ಚಂಪಾನ ಕರ್ಕೊಂಬರ್ತೀನಿ ತಡಿ ಅಂತ ಚಂಪಾ ಅಂತ ಎಷ್ಟೇ ಸಸ್ಪೆನ್ಸಾಗಿ ಹೋಗಿದ್ರೆ ಈ ಚಂಪಿ ಅವ್ನು ಭದ್ರ ಬಂದ್ಕೊಳ್ಳೆ ಅಂತ ಹೇಳಬೇಡ ಕಣೆ, ಆ ಕಡೆ ತಿರುಗು ನೀನು ಅಂತೆಲ್ಲ ಹೇಳಿ ಸರಿ ಅಂತೆಲ್ಲ ಹೇಳಿ ಆ ಕಡೆಯಿಂದ ಚಂಪಾನ ಹತ್ರ ತಿರುಗಲ್ಲ. ಏನಪ್ಪ ಮಾಡಲಿ, ಚಂಪಾ ನೋಡಿದರೆ ಇಲ್ಲಿ ಕೂಗಿದ್ರೆ ಬರ್ತಾ ಇಲ್ಲ, ಜೋರ್ಗೆ ಹೋಗಿದ್ರೆ ಅಪ್ಪ ಬೈತಾನ, ಹೆಂಗೆ ಮಾಡಲಿ ನಾನೀಗ ಅಂತೆಲ್ಲ ಹೇಳಿ ಅದೇ ಟೈಮಿಗೆ ವಿದ್ಯಾ ಅವ್ರ ತಂಗಿ ಸರು ಬಂದ್ಕೊಳ್ಳಿ, ಇಲ್ಲಿ ಹೋಗ್ಲಿ ಅವಳ ಅಕ್ಕ ಅಂತ ಹೋಗ್ಬಿಡ್ತಾಳೆ, ಅಲ್ಲಿಗೆ ಯಾಕಂಬಾಲಿ ಅವಳನ್ನ ಅಂತ ಸರು ಬಾಯಿಲಿ ಅಂತದಾಗ ಏನಣ್ಣ ಕ್ವಾಟ್ಲೆ ಅಣ್ಣ ಅದ ನೀನು ಸಣ್ಣವಳಲ್ಲ ಗೊತ್ತಾಗಲ್ಲ, ಬಾ ಈಚೆ ಕಡೆ ಬಾ ಅಂತೆಲ್ಲ ಹೇಳಿ ಕರ್ಕೊಂಬರ್ತಾನೆ. ಆವಾಗ ನಾನೇ ಸಹಾಯ ಮಾಡಲ್ಲ, ಯಾರೂ ಬರ್ತಾ ಇಲ್ಲ ಅಂತೆಲ್ಲ ಆವಾಗ ಅವ್ರು ಚಿಕ್ಕಪ್ಪನು ಫೋನ್ ಮಾಡಲೆ ಗೋವಿಂದ, ಅವ್ನು ಬಂದಿಲ್ಲ ಎಷ್ಟೊತ್ತಾಯ್ತು ಹೋಗಿ ಅಂತೆಲ್ಲ ಹೇಳಿದಾಗ ಅದು ಅಲ್ಲ
ನನಗೆ ಸಹಾಯ ಮಾಡಲೇನಂತಲ್ಲ, ಆಸೆ ನೋಡಿ ನಿನಗೆ ಅಂತಲ್ಲ. ಆಸೆ ಇಲ್ಲ, ಏನಿಲ್ಲ, ಆಸೆನೂ ಇಲ್ಲ, ದೋಸೆನೂ ಇಲ್ಲ, ಇಲ್ಲಿ ಯಾರು ಬರ್ತಾಯಿಲ್ಲ, ಯಾರಿಲ್ಲ ನಿನ್ನ ಸಹಾಯಕ್ಕೆ ಅಂತೆಲ್ಲ ಹೇಳ್ದ. ಸರಿ ಬಿಡು ಅಂತೆಲ್ಲ ಹೇಳಿ, ಒಂದು ಸರಿ ಫಸ್ಟ್ ನಾನು ನಿಂದ್ರಕ್ಕೆ ವ್ಯವಸ್ಥೆ ಮಾಡಿ ಅಂತೆಲ್ಲ ಹೇಳ್ದ. ಸರಿ ಆಯ್ತು ಅಂತೆಲ್ಲ ಹೇಳಿ ಆ ವೀಲ್ ಚೇರ್ನ ತೊಗೊಂಡೋಗಿ ಗೋಡೆ ಹತ್ರ ನಿಲ್ಲಿಸ್ತಾನೆ. ಆವಾಗ ವಿದ್ಯಾ ಎದ್ದು ನಿಂತ್ಕೊಂತ ಗೋಡೆ ಹಿಡ್ಕೊಂಡು ಆ ಕಡೆ ನೋಡ್ತಾಳೆ, ಕಿಟಕಿ ಕಡೆ. ಒಂದು ಸರಿ ಅಂತೇಳಿ ಕಿಟಕಿ ಎಲ್ಲ ಬದಲಾಯಿಸಿ ಡ್ರೆಸ್ ಎಲ್ಲ ತಂದು ಕೊಡ್ತಾನೆ, ಸೀರೆ ಬ್ಲೌಸು, ಮತ್ತು ಆಮೇಲೆ ಟವಲ್ ಕೊಡಿ ಅಂದ. ಟವಲು ಸರಿ ಅಂತೆಲ್ಲ ಹೇಳಿ ಈ ಕಡೆ ರೆಡಿ ಆಗ ವ್ಯವಸ್ಥೆ ಮಾಡ್ಕೊತಾ ಇರ್ತಾಳೆ. ಗೋಡೆ ಸಪೋರ್ಟ್ ತೊಗೊಂಡು ನಿಂದಿರ್ತೀನಿ ಅಂತೆಲ್ಲ ಹೇಳ್ತಾ ಗೋಡೆ ಸಪೋರ್ಟ್ ತೊಗೊಂಡು ನಿಂದಿರ್ತಾಳೆ. ನಿಂತ್ಕೊಂಡಾಗ 2 ನಿಮಿಷ ಆಚೆ ಇರಬೇಕು ನೀವು ಅಂತೆಲ್ಲ ಹೇಳ್ತಾಳೆ. ಸರಿ ಅಂತೆಲ್ಲ ಹೇಳಿ 2 ನಿಮಿಷ ಆಚೆ ನಿಂತ್ಕೊಳ್ಳಿ ಕರಿತೀನಿ ಅಂತ 2 ನಿಮಿಷ ಆಚೆ. ಆಮೇಲೆ ಭದ್ರೇಗೌಡ ಬಂದು ಸೀರೆ ಹೊಡಿಸ್ಲಾ ಅಂತೆಲ್ಲ ಫ್ರಿಲ್ಸ್ ಎಲ್ಲ ಮಾಡಬೇಕಲ್ಲ, ಫ್ರಿಲ್ಸ್ ಮಾಡ್ತೀನಿ ಅಂತ ಹೇಳ್ಕೊಡ್ತಾ ಇರ್ತಾಳೆ. ಹಿಂಗೆ ಮಾಡ್ಬೇಕು ಹಿಂಗೆ ಅಂತ. ಒಮ್ಮೆ ಸರಿ ಈಗ ಸಂದಾಗಿದ್ದಾನೆ ಅಂದಾಗ ವಿದ್ಯಾ ನೋಡ್ತಾಳೆ. ಇಲ್ಲಿ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಒಂದು ಸಾಂಗ್ ಬರುತ್ತೆ. ರೊಮ್ಯಾಂಟಿಕ್ ಒಂದು ಸಾಂಗ್ ಬಂದಾಗ ಚೆನ್ನಾಗಿದೆ ಇವತ್ತಿನ ಎಪಿಸೋಡ್ನ. ರೊಮ್ಯಾಂಟಿಕ್ ಒಂದು ಸಾಂಗ್ ಬರುತ್ತೆ. ಸಾಂಗ್ ಬಂದಾಗ ನಡಿ ಚೆನ್ನಾಗಿದೆನಾ ಅಂತೆಲ್ಲ ತೋರಿಸಿ ಆಮೇಲೆ ಫ್ರಿಲ್ಸ್ ಎಲ್ಲ ಕೆಳಗಡೆ ಫ್ರಿಲ್ಸ್ ಸರಿ ಮಾಡ್ತಾನೆ. ಫ್ರಿಲ್ಸ್ ಸ್ಟಿಕ್ ಮಾಡಿ ಆಮೇಲೆ ನೆಕ್ಸ್ಟ್ ಫ್ರಿಲ್ಸ್ ಕೆಳಗಡೆ ಎಲ್ಲ ಸರಿ ಮಾಡ್ತಾನೆ. ನಡಿ ಇವಾಗ ಹೋಗೋಣ ಅಂತೆಲ್ಲ ಹೇಳಿ ಎತ್ಕೊಂಬರ್ತಾನೆ. ಎತ್ಕೊಂಡು ಹೊರಗಡೆ ಬರ್ತಾನೆ. ಅಂದರೆ ಇವರು ಹೋಗೋ ಟೈಮ್ ಒಳಗೆ ಬ್ಯಾಗು ಪೆನ್ನು ಅದೆಲ್ಲ ಮರ್ತು ಹೋಗಿಬಿಟ್ಟಿರ್ತಾರೆ. ಬ್ಯಾಗು ಪೆನ್ನು ಅದೆಲ್ಲ ಮರ್ತು ಹೋದಾಗ ಆವಾಗ ಈ ಕಡೆಯಿಂದ ಕ್ವಾಟ್ಲೆ ಇದ್ದು ಸುಮ್ಮನೆ ಇರಬೇಕಿಲ್ಲ ಎತ್ಕೊಂಬರ್ತಾನೆ. ನೋಡಿ ಖುಷಿ ಪಡ್ತಾ ಇರ್ತಾರೆ ಅಮ್ಮಮ್ಮ ಎಲ್ಲರೂ, ಮೀಡಿಯಾದವರು ಕೂಡ. ಆಮೇಲೆ ಮೋಹನಾಗಂತೂ ಖುಷಿ ತಡ್ಕೊಳಕ್ಕೆ ಆಗ್ತಾ ಇರಲ್ಲ, ಅಷ್ಟೊಂದು ಖುಷಿ ಪಡ್ತಾ ಇರ್ತಾಳೆ. ಎತ್ಕೊಂಬರ್ತಾರೆ. ಕ್ವಾಟ್ಲೆ ಇದು ಏನಂತಮ್ಮ ನೀನೇನು ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದೆಯೋ ಏನು ಹನಿಮೂನ್ಗೆ ಹೋಗ್ತಾ ಇದೆಯೋ ಅಂತೆಲ್ಲ ಕೇಳೋದು. ಏನ್ಲೇ ಮೈಯಾಗ ಹೆಂಗೈತೆ ಅಂತಾರೆ. ಅಲ್ಲ ಅಣ್ಣ ಅಂತಮ್ಮ ಎಕ್ಸಾಮ್ ಬರೆಯೋಕೆ ಏನೇನು ಬೇಕು ಅದು ಬಿಟ್ಟು ಎಲ್ಲ ಬಾಕಿ ಎಲ್ಲ ಮಾಡೋಕತ್ತಿಯಲ್ಲ ಅಂತೆಲ್ಲ ಹೇಳಿದಾಗ ಮೀಡಿಯಾದವರು ಇದನ್ನು ವೀಡಿಯೋ ಮಾಡ್ತಾನೆ ಇರ್ತಾರೆ. ಅಮ್ಮಮ್ಮಗದ ನೋಡ್ಲು ಅಮ್ಮಮ್ಮಗ ಇವಾಗ ನೀನು ಹೆಂಗೆ ಸತಾಯಿಸಿ ನೀರು ಕೊಡಿಸ್ತೀನಿ ನೋಡ್ತಾ ಇಲ್ಲ ಅಂತೆಲ್ಲ ಹೇಳ್ದ. ಎಕ್ಸಾಮ್ ಬರೆಯೋಕ್ಕೆ ಪೆನ್ನು ಅದೆಲ್ಲ ಬಿಟ್ಟು ಬಂದಿರಲ್ಲ. ಕ್ವಾಟ್ಲೆ ಅಣ್ಣಯ್ಯ ಬರೋ ಗಾಡಿ ಬಿಡಿನಲ್ಲಿ ಮರ್ತು ಬಿಟ್ಬಿಡಿ ಪ್ಲೀಸ್ ಅಣ್ಣಯ್ಯ ತಂದು ಕೊಡ್ತೀಯಾ ಅಂತೆಲ್ಲ ಹೇಳ್ದ. ತಂದು ಕೊಡ್ತೀನಿ ಬಿಡು ಅಂತೆಲ್ಲ ಹೇಳಿ ಕ್ವಾಟ್ಲೆ ಅಣ್ಣಯ್ಯ ಸರಿ ತರ್ತೀನಿ ಅಂತ ಕ್ವಾಟ್ಲೆ ಹೋಗಿ ತೊಗೊಂಬರ್ತೀನಿ ಅಂತೆಲ್ಲ ಹೋಗಿನಿ. ಆವಾಗ ಅವ್ರು ಮೀಡಿಯಾದವ್ರು ಬಂದಿದ್ದು ನೋಡಿ ವಿದ್ಯಾ ಅಮ್ಮಮ್ಮ ಏನು ನಡೀತದೆ ಗೊತ್ತಿಲ್ಲಣ್ಣವ ಇವರೆಲ್ಲ ಟಿ ವಿ ಚಾನಲವರು ನೀನು ಎಕ್ಸಾಮ್ ಬರೆಯೋ ಹೋಗೋದು ನೋಡೋಕೆ ಬಂದಾರ ಅವರೆಲ್ಲ ಅಂತೆಲ್ಲ ಹೇಳ್ತಾ. ಅಲ್ಲ ಮೇಡಮ್ ಅದು ನಿಮ್ಮ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಅಂತ ಥ್ಯಾಂಕ್ ಯು ಅಂತೆಲ್ಲ ಹೇಳಿದಾಗ ಅದು ಏನಂತಂದರೆ ಮೇಡಮ್ ನೀವು ಎಕ್ಸಾಮ್ ಬರೆಯೋಕ್ಕೆ ನಿಮ್ಮ ಗಂಡ ನಿಮ್ಮ ಮಾವ ಸಪೋರ್ಟಿವ್ ಆಗಿದ್ದಾರೆ ಅಂತೆಲ್ಲ ಹೇಳ್ದಾಗ ಹ್ಞೂ ಅಂತೆಲ್ಲ ವಿದ್ಯಾ ಹೇಳ್ತಾಳೆ. ಶಿವರಾಮೇಗೌಡ ಅವರು ಸ್ವಲ್ಪ ಇಷ್ಟ ಇರಲ್ಲ, ಅದನ್ನು ಏನು ಹೇಳ್ತಾಳೋ ಅಂತ ತುಂಬ ಪ್ಯಾನಿಕ್ ಆಗಿರ್ತಾರೆ. ಆವಾಗ ಶಿವರಾಮೇಗೌಡ ಮತ್ತು ಅವರೆಲ್ಲ ಖುಷಿ ಪಡ್ತಾರೆ, ಒಳ್ಳೆಯದೇ ಹೇಳಿರ್ತಾಳಲ್ಲ ಅಂತೆಲ್ಲ ಹೇಳಿ ಆ ಕಡೆ ಭದ್ರನ ಬಗ್ಗೆನೂ ಕೇಳ್ತಾ ಇರ್ತಾಳೆ. ಆಯಿತು ನಿಮ್ಮ ಎಕ್ಸಾಮ್ಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಅಂತೆಲ್ಲ ಹೇಳಿದೆ. ಹ್ಞೂ ಕಣವ ಅಂತೆಲ್ಲ ಹೇಳಿ ಈ ಕಡೆ ರೆಡಿ ಆಗ್ತಾ ಇದ್ದಾರೆ, ಎಕ್ಸಾಮಿಗೆ ಹೋಗಬೇಕು. ನೆಕ್ಸ್ಟ್ ಎಪಿಸೋಡ್ ಇನ್ನೂ ಸತಾಯಿಸ್ತಾಳೆ ಅಮ್ಮಮ್ಮ ಭದ್ರನಿಗೆ. ಮಾತಾಡಿ ಅಂತೆಲ್ಲ ಹೇಳ್ದ. ಮಾತಾಡ್ತೀನಿ ಅಂತೆಲ್ಲ ಹೇಳಿ ನೋಡವ್ವ ಅಂತೆಲ್ಲ ಇವರೆಲ್ಲ ಕುಲ್ಕೊತಾ ಇರ್ತಾರೆ. ಅವ್ರು ಎತ್ಕೊಂಬಂದಿರೋ ಸಾವಿತ್ರಿ, ವೇನಂತ್ರಿ, ಈಶ್ವರಿ, ಚಿತ್ರ ಅವರೆಲ್ಲ ಕುಲ್ಕೊತಾ ಇರ್ತಾರೆ. ನೆಕ್ಸ್ಟ್ ಎಪಿಸೋಡ್ ಬರುತ್ತೆ. ನೆಕ್ಸ್ಟ್ ಎಪಿಸೋಡ್ ಇಲ್ಲಿ ಬಂದೊಳಗೆ ನೋಡು ಕಾರೊಳಗೆ ನನ್ನ ಮೊಮ್ಮಗಳು ರಾತ್ರಿ ಎಲ್ಲ ಓದಿ ಸುಸ್ತಾಗಳಂತ ಹಣ್ಣುಗಳು ಇಟ್ಟಿದ್ದೀನಿ, ಜ್ಯೂಸ್ ಇಟ್ಟಿದ್ದೀನಿ ನೋಡು ನನ್ನ ಮೊಮ್ಮಗೆ ಹೇಳಿ ಹಣ್ಣು ಜ್ಯೂಸ್ ಎಲ್ಲ ಕುಡಿಸ್ಬೇಕು ನೀವು ಅಂತೆಲ್ಲ. ಸರಿ ಅಮ್ಮಮ್ಮ ಅಂತ ಮೀಡಿಯಾದಲ್ಲಿ ಅಂತ. ಇದು ಶಿವರಾಮೇಗೌಡ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಇರ್ತಾನೆ. ನಗಬೇಕು ಅತ್ತಾಗ ಅಮ್ಮಮ್ಮಗೆ ಬೈಬೇಕು, ಮಗನಿಗೆ ಯಾರಿಗೇನು ಹೇಳ್ಬೇಕಂತ ಸುಮ್ಮನೆ ಇದೆ. ನನ್ನ ಮೊಮ್ಮಗೆ ಹೇಳಿ ಸ್ವಲ್ಪ ಜ್ಯೂಸ್ ಕೊಡಿಸಿ, ಹಂಗೆ ನನ್ನ ಮೊಮ್ಮಗಳು ಓದಿ ಸುಸ್ತಾಗಿರ್ತಾಳೆ. ಸರಿ ಜ್ಯೂಸ್ ಕೊಡಿಸ್ಬೇಕು. ಹಂಗೆ ಹಣ್ಣು ಇಟ್ಟಿದ್ದೀನಿ, ಹಣ್ಣು ಕೂಡ ಬಿಡಿಸಿ ತಿನ್ಸೋಕ್ಕೆ ಹೇಳಿ ನನ್ನ ಮೊಮ್ಮಗನಿಗೆ ಅಂತೆಲ್ಲ ಹೇಳ್ತಾ ಹಣ್ಣು ಕೂಡ ಬಿಡಿಸಿ ತಿನ್ನಿಸ್ತಾ ಇರ್ತಾರೆ. ಇದು ನಾಳೆ ಎಪಿಸೋಡ್. ಅಮ್ಮಮ್ಮಗೆ ಖುಷಿನೂ ಖುಷಿ, ಇವ್ರನ್ನ ಸತಾಯಿಸೋದ್ರಲ್ಲಿ ಭದ್ರನಿಗೆ ಸತಾಯಿಸೋದ್ರಲ್ಲಿ ಅಮ್ಮಮ್ಮಗೆ ಖುಷಿ ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಪಡ್ತಾ ಇರ್ತಾರೆ ಅಮ್ಮಮ್ಮ. ಇದು ಮೀಡಿಯಾದವ್ರು ಕೂಡ 2 ಕಾರೊಳಗೆ ಹೋಗ್ತಾರೆ, ಶಿವರಾಮೇಗೌಡ, ಅಮ್ಮಮ್ಮ ಮತ್ತು ಗೋವಿಂದಗೌಡ. ಈ ಕಡೆಯಿಂದ ಮೀಡಿಯಾದವರು ಮತ್ತು ಭದ್ರಾ, ವಿದ್ಯಾ, ಡ್ರೈವರು ಇವರೊಂದು ಕಾರೊಳಗೆ 2 ಕಾರೊಳಗೆ ಹೋಗ್ತಾ ಇರ್ತಾರೆ. ನಾಳೆ ಎಪಿಸೋಡು ತುಂಬ ಚೆನ್ನಾಗಿದೆ. ಅಮ್ಮಮ್ಮ ಎಷ್ಟು ಸತಾಯಿಸ್ತಾಳೆ ಅಂದರೆ ಅಷ್ಟು ಸತಾಯಿಸ್ತಾಳೆ, ನೋಡೋಕ್ಕೆ ಖುಷಿ ಇರ್ತದೆ ನಾಳೆ ಎಪಿಸೋಡು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.